ನಮಸ್ಕಾರ ಸ್ನೇಹಿತರೆ, ಭಾರತೀಯ ರಾಜಕೀಯದಲ್ಲಿ ಇದೊಂದು ದೊಡ್ಡ ಭೂಕಂಪ ಸಂಭವಿಸಿದೆ. ಅರವಿಂದ್ ಕೇಜ್ರಿವಾಲ್ ಅವರ ಅತ್ಯಂತ ನಂಬಿಕಸ್ಥ ನಾಯಕ, ಎಎಪಿಯ ಯುವ ಮುಖ ಎನಿಸಿಕೊಂಡಿದ್ದ ರಾಘವ್ ಚಡ್ಡಾ ಈಗ ಅಧಿಕೃತವಾಗಿ ಕೇಸರಿ ಪಡೆ ಅಂದರೆ ಬಿಜೆಪಿ ಸೇರಿದ್ದಾರೆ. ಇದು ಕೇವಲ ಪಕ್ಷಾಂತರವಲ್ಲ, ಇದೊಂದು ದೊಡ್ಡ ರಾಜಕೀಯ ಮಾಸ್ಟರ್ ಪ್ಲಾನ್. ಚಡ್ಡಾ ಯಾಕೆ ಈ ನಿರ್ಧಾರ ತಗೊಂಡ್ರು, ಇದರ ಹಿಂದಿರೋ ಡಾರ್ಕ್ ಪೊಲಿಟಿಕ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸ್ಕಿಪ್ ಮಾಡದೆ ವಿಡಿಯೋನ ಕೊನೆ ತನಕ ನೋಡಿ. ಲೆಟ್ಸ್ ಬಿಗಿನ್ ದ ವಿಡಿಯೋ. जिस आम आदमी पार्टी को मैंने अपने खून और पसीने से सींचा और अपनी जवानी के 15 साल दिए, वो आम आदमी पार्टी आज पूरी तरीके से अपने सिद्धांतों से, अपने मूल्यों से, अपने कोर मॉरल और वैल्यूज से भटक चुकी है. और अब ये पार्टी देश के लिए नहीं, देश के हित के लिए नहीं, बल्कि अपने पर्सनल फायदे के लिए काम कर रही है. आप में से कई लोग पिछले कुछ सालों से मुझे ये कह भी रहे थे और मैं पर्सनली पिछले कुछ सालों से ये महसूस कर रहा था दैट आई एम द राइट मैन इन द रॉन्ग पार्टी. आई रिपीट, आई एम द राइट मैन इन द रॉन्ग पार्टी. इसलिए आज हम ये अनाउंस करते हैं, मैं ये अनाउंस करता हूं कि मैं आम आदमी पार्टी से दूर जा रहा हूं और जनता के पास जा रहा हूं. ऑफ इंडिया एंड मर्ज आवर सेल्स विद द बीजेपी. हम बीजेपी में विलय करते हैं. हम माननीय प्रधानमंत्री नरेंद्र मोदी जी की लीडरशिप में और गृह मंत्री अमित शाह जी की संकल्प शक्ति के साथ जुड़कर बिना रुके और बिना थके देश के लिए काम करेंगे. ಏಪ್ರಿಲ್ 24, 2026. ರಾಘವ್ ಚಡ್ಡಾ ಒಬ್ಬರೇ ಅಲ್ಲ, ಅವರ ಜೊತೆ ಇನ್ನೂ 6 ಜನ ಎಎಪಿ ರಾಜ್ಯಸಭಾ ಸಂಸದರು ಸಂದೀಪ್ ಪಟಾಕ್, ಹರ್ಭಜನ್ ಸಿಂಗ್, ಸ್ವಾತಿ ಮಲಿವಾಲ್ ಸೇರಿದಂತೆ ಬಿಜೆಪಿ ಸೇರ್ಪಡೆ ಆಗ್ತಾ ಇದ್ದಾರೆ. ಎಎಪಿಯ ಟ್ವಿಸ್ಟ್ ಏನಂದರೆ, ಎಎಪಿಯ ಒಟ್ಟು 10 ರಾಜ್ಯಸಭಾ ಸಂಸದರಲ್ಲಿ 7 ಜನ ಅಂದರೆ 2/3 ಒಟ್ಟಾಗಿ ಹೋಗಿರುವುದರಿಂದ ಇವರ ಮೇಲೆ ಪಕ್ಷಾಂತರ ನಿರೋಧಕ ಕಾಯ್ದೆ ಅನ್ವಯವಾಗುವುದಿಲ್ಲ. ಅಂದರೆ ಆ್ಯಂಟಿ ಡಿಫೆಕ್ಷನ್ ಲಾ ಅಂತ ಏನಿದೆ, ಸೊ ಅದು ಇವ್ರ ಮೇಲೆ ಅನ್ವಯ ಆಗಲ್ಲ. ಚಡ್ಡಾ ಬಿಜೆಪಿ ಸೇರಲು 3 ಮುಖ್ಯ ಕಾರಣಗಳಿದ್ದಾವೆ. ಮೊದಲೇದು ಎಎಪಿ ಮೇಲಿನ ಭ್ರಷ್ಟಾಚಾರದ ಆರೋಪ. ರಾಘವ್ ಚಡ್ಡಾ ಅವರೇ ಹೇಳುವಂತೆ, ನಾನು ಭ್ರಷ್ಟಾಚಾರದ ವಿರುದ್ಧ ಹೋರಾಡಲು ಎಎಪಿ ಸೇರಿದ್ದೆ, ಆದರೆ ಇಂದು ಅದೇ ಪಕ್ಷ ಭ್ರಷ್ಟಾಚಾರದಲ್ಲಿ ಮುಳುಗಿದೆ. ಪ್ರಾಮಾಣಿಕ ರಾಜಕಾರಣ ಮಾಡಲು ಇಲ್ಲಿ ಅವಕಾಶವಿಲ್ಲ, ಹಾಗಾಗಿ ಅವಕಾಶವಿಲ್ಲ ಅಂತ ಹೇಳಿಬಿಟ್ಟು ಅವರು ಮೊದಲೇ ರೀಸನ್ ಕೊಡ್ತಾ ಇದ್ದಾರೆ. ಪಕ್ಷದ ಒಳಗಿನ ಮುನಿಸು. ಕೆಲವು ವಾರಗಳ ಹಿಂದೆ ಕೇಜ್ರಿವಾಲ್ ಅವರು ಚಡ್ಡಾ ಅವರನ್ನು ರಾಜ್ಯಸಭೆಯ ಉಪನಾಯಕನ ಸ್ಥಾನದಿಂದ ಕೆಳಗಿಳಿಸಿದ್ದರು. ಇದರಿಂದ ಚಡ್ಡಾ ಮತ್ತು ಕೇಜ್ರಿವಾಲ್ ನಡುವೆ ಬಿರುಕು ಮೂಡಿತ್ತು ಎನ್ನಲಾಗುತ್ತದೆ. ಮೂರನೇದು ರಾಷ್ಟ್ರೀಯ ರಾಜಕಾರಣದ ಹಸಿವು. ಬಿಜೆಪಿಯಲ್ಲಿ ಚಡ್ಡಾ ಅವರಿಗೆ ದೊಡ್ಡ ಜವಾಬ್ದಾರಿ ಸಿಗುವ ಸಾಧ್ಯತೆ ಇದೆ. ಮೂಲಗಳ ಪ್ರಕಾರ ಅವರಿಗೆ ಕೇಂದ್ರ ಸಚಿವದ ಸ್ಥಾನದ ಆಫರ್ ಕೂಡ ನೀಡಲಾಗ್ತಾ ಇದೆ ಅಂತ ಎನ್ನಲಾಗುತ್ತದೆ. ಸೊ ಕಾದು ನೋಡಬೇಕು. ಇವತ್ತು ರಾಜಕೀಯದಲ್ಲಿ ಇವರು ಮಾಸ್ಟರ್ ಪ್ಲಾನ್ ಇಟ್ಕೊಂಡೇ ಬಂದಿದ್ದಾರೆ. ಸೊ ಅದು ಏನಂತ ಹೇಳಿದರೆ, ಇವತ್ತು ನಮ್ಮ ಇಂಡಿಯಾದಲ್ಲಿ ಯಾರಿಗೆ ಏನು ಬೇಕನ್ನೋದು ಕರೆಕ್ಟಾಗಿ ತಿಳ್ಕೊಂಡಿದ್ದಾರೆ. ಬುದ್ಧಿವಂತರು ನಂಬೋದು, ದಡ್ಡರು ನಂಬೋದು, ಆದರೆ ಅತಿ ಬುದ್ಧಿವಂತರು ನಂಬಾರ್ದು ಅಂತ ಹೇಳ್ತಾರಲ್ಲ. ಸೊ ಹಾಗಾಗಿ ಈ ಒಂದು ಮಾತು ಇವರಿಗೆ ಅನ್ವಯವಾಗುತ್ತೆ. ಯಾಕಂತ ಹೇಳಿದ್ರೆ ಇಂಡಿಯನ್ ಪಾಲಿಟಿಕ್ಸ್ ಯಾವ ಥರ ವರ್ಕ್ ಆಗುತ್ತೆ ಅನ್ನೋದು ಮೊದಲೇ ಮಾಸ್ಟರ್ ಪ್ಲಾನ್ ಇಟ್ಕೊಂಡು ಬಂದಂಥ ವ್ಯಕ್ತಿ ಇವರು. ಸೊ ಇವ್ರಿಗೆ ಎಎಪಿಯಲ್ಲಿ ಫ್ರೀ ಹ್ಯಾಂಡ್ ಕೊಡದೆ ರೀಸನ್ನು ಬಿ ಜೆ ಪಿಯಲ್ಲಿ ಸಿಗಬಹುದು ಅಥವಾ ಮನವೊಲಿಸಿದ್ದಾರೆ ಅಂತ ಊಹಾಪೋಹಗಳು ಓಡಾಡ್ತಿದ್ದಾವೆ. ಕಾದು ನೋಡಬೇಕು ನೆಕ್ಸ್ಟ್ ಚಡ್ಡಾ ಅವರು ಯಾವ ರೀತಿ ಅಧಿಕಾರನ ಚಲಾಯಿಸ್ತಾರೆ ಅನ್ನೋದು. ಪಂಜಾಬ್ ರಾಜಕಾರಣ. ಪಂಜಾಬ್ನಲ್ಲಿ ಎಎಪಿಯನ್ನು ದುರ್ಬಲಗೊಳಿಸಿ ಅಲ್ಲಿ ಬಿಜೆಪಿ ತನ್ನ ಅಸ್ತಿತ್ವ ಕಂಡುಕೊಳ್ಳಲು ಚಡ್ಡಾ ಅವರಂತಹ ಪ್ರಭಾವಿ ನಾಯಕರನ್ನು ಬಳಸಿಕೊಳ್ತಾ ಇದೆ. ಈ 7 ಜನ ಸಂಸದರ ಸೇರ್ಪಡೆಯಿಂದ ರಾಜ್ಯಸಭೆಯಲ್ಲಿ ಬಿಜೆಪಿಯ ಬಲ ಹೆಚ್ಚಾಗುತ್ತದೆ. ಇದು ಮುಖ್ಯವಾದ ಬಿಲ್ಗಳನ್ನು ಪಾಸ್ ಮಾಡಲು ಈಸಿ ಆಗುತ್ತೆ. ಸೊ ಇದು ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಎಎಪಿ ಹುಟ್ಟಿನಿಂದಲೂ ಅದರ ಬೆನ್ನೆಲುಬಾಗಿದ್ದ ರಾಘವ್ ಚಡ್ಡಾ ಈಗ ಅದೇ ಪಕ್ಷಕ್ಕೆ ಶಾಕ್ ಕೊಟ್ಟಿದ್ದಾರೆ. ಇದು ಕೇಜ್ರಿವಾಲ್ ಅವರಿಗೆ ದೊಡ್ಡ ಹೊಡೆತ ಅಂತಲೇ ಹೇಳ್ಬೋದು. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಚಡ್ಡಾ ಅವರ ನಿರ್ಧಾರ ಸರಿಯಾಗಿದೆಯಾ? ಅಥವಾ ನೋಡಿ ಸ್ನೇಹಿತರೆ, ರಾಜಕೀಯದಲ್ಲಿ ಯಾರು ಕೂಡ ಪರ್ಮನೆಂಟ್ ಶತ್ರು ಇರಲ್ಲ, ಯಾರು ಕೂಡ ಪರ್ಮನೆಂಟ್ ಮಿತ್ರ ಇರಲ್ಲ. ಅವರವರ ಅನುಕೂಲಕ್ಕೆ ತಕ್ಕಂತೆ ಅವರವರ ಬೆನಿಫಿಟ್ಸಿಗೋಸ್ಕರ ಈ ಥರದ್ದಾಗ್ತಾ ಇರುತ್ತೆ. ಈ ಕೊನೆಯದಾಗಿ ಈ ವಿಡಿಯೋ ಬಗ್ಗೆ ನಿಮಗೇನು ಅನಿಸುತ್ತೆ ಕಾಮೆಂಟಲ್ಲಿ ತಿಳಿಸಿ. ಮುಂದಿನ ಕಂಟೆಂಟೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಧನ್ಯವಾದಗಳು. ಟೈಮ್. ಸಿ ಯು ನೆಕ್ಸ್ಟ್ ವಿಡಿಯೋ.